ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಮಂಗಳಗೌರಿ ಎಂಎನ್, ಮೈಸೂರು. ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಶರದ್ ಋತು, ಕಾರ್ತಿಕ ಮಾಸ, ಕೃಷ್ಣ ಪಕ್ಷ, ದ್ವಾದಶಿ, ಚಿತ್ತಾ ನಕ್ಷತ್ರ. ದಿನಾಂಕ 27/11/2024 ಬುಧವಾರ. ಮುಖ್ಯಾಂಶಗಳು. ರೈತರ ಸಭೆ, ಪೊಲೀಸ್ ಇಲಾಖೆಯಿಂದ ಮಾಹಿತಿ, ತಾಲೂಕು ಮಟ್ಟದ ಭಾವಗೀತೆ ಸ್ಪರ್ಧೆ. ಸುದ್ದಿಯ ವಿವರ. ತಾಲೂಕಿನ ರೈತರ ತೋಟದಲ್ಲಿ ಬೇರೆ ರಾಜ್ಯದಿಂದ ಮತ್ತು ಅಪರಿಚಿತ ಕೂಲಿ ಕಾರ್ಮಿಕರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಬೇಕು ಎಂದು ಕೊಪ್ಪ ವೃತ್ತದ ಪೊಲೀಸ್ ಉಪಾಧ್ಯಕ್ಷ ಬಾಲಾಜಿ ಸಿಂಗ್ ಹೇಳಿದರು. ಪ್ರವಾಸಿ ಮಂದಿರದಲ್ಲಿ ಪೊಲೀಸ್ ಇಲಾಖೆ ಮಂಗಳವಾರ ಆಯೋಜಿಸಿದ್ದ ರೈತರು ಹಾಗೂ ಗುತ್ತಿಗೆದಾರರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈಶಾನ್ಯ ಭಾರತದ ಜನರು ಕೆಲಸ ಅರಿಸಿ ಮಲೆನಾಡಿಗೆ ವಲಸೆ ಬರುವುದು ಹೆಚ್ಚಾಗಿದೆ. ಗುತ್ತಿಗೆದಾರರು ಮತ್ತು ರೈತರು ಕೆಲಸ ನೀಡುವಾಗ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಹಾಗೂ ಅವರ ಸಂಪೂರ್ಣ ಮಾಹಿತಿಯನ್ನು ಪಡೆದು ಪೊಲೀಸ್ ಇಲಾಖೆಗೆ ನೀಡಬೇಕು. ನಕ್ಸಲ್ ಸಮಸ್ಯೆಯೂ ಇದ್ದು ಅಪರಿಚಿತರ ಬಗ್ಗೆ ಇಲಾಖೆಗೂ ಮಾಹಿತಿ ನೀಡಬೇಕು. ಸಣ್ಣ ಸಣ್ಣ ವಿಚಾರಕ್ಕೆ ಅವರವರ ನಡುವೆ ಹೊಡೆದಾಟ, ಘರ್ಷಣೆ ಇರುತ್ತದೆ. ರೈತರು ತಮ್ಮ ಸುರಕ್ಷತೆಗಾಗಿ ತಮ್ಮ ತೋಟ ಮತ್ತು ಮನೆಗಳಲ್ಲಿ ಸಿಸಿ ಕ್ಯಾಮೆರಾವನ್ನು ಅಳವಡಿಸಿಕೊಳ್ಳಬೇಕು. ಯಾವುದೇ ಅಹಿತಕರ ಘಟನೆ ನಡೆದಾಗ ಕೂಡಲೇ ಇಲಾಖೆಗೆ ಮಾಹಿತಿ ನೀಡಬೇಕು. ಎಲ್ಲ ಕಾರ್ಮಿಕರ ವೈಯಕ್ತಿಕ ಮಾಹಿತಿಯನ್ನು ಪಡೆದುಕೊಂಡಿರಬೇಕು ಎಂದರು. ಸಭೆಯಲ್ಲಿ ಪೊಲೀಸ್ ಉಪನಿರೀಕ್ಷಕ ಮಹೇಶ್ ಮೇಲ್ಗಿರಿ, ಉಪಠಾಣಾಧಿಕಾರಿ ಡಾಕ್ಟರ್ ಮೋಹನ್ ಕುಮಾರ್, ರೈತರಾದ ಮಲ್ಲಪ್ಪ ಹೆಗಡೆ, ಭರತ್ರಾಜ್, ಬೇಗಾನೆ ಪ್ರಸನ್ನ, ಗೋಪಾಲ ಹೆಗಡೆ, ಸುರೇಶ್ ತಲಕಾರು, ಹೆಚ್ಕುಂದ ವೆಂಕಟೇಶ್ ಉಪಸ್ಥಿತರಿದ್ದರು. ಕಳೆದ 15 ವರ್ಷದಿಂದ ನೆನಗುದಿಗೆ ಬಿದ್ದಿದ್ದ ಕೃಷಿಕ ಸಮಾಜ ಸ್ಥಾನದ ನಿರ್ದೇಶಕರ ಚುನಾವಣೆಗೆ ದಿನಾಂಕ ನಿಗದಿಯಾಗಿದ್ದು, ಡಿಸೆಂಬರ್ 15ರಂದು 15 ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಭಾವಗೀತೆಗಳು ನಮ್ಮನ್ನು ಸುಸಂಸ್ಕೃತವಾಗಿಸುತ್ತವೆ ಎಂದು ಪಟ್ಟಣದ ವೈದ್ಯ ಡಾಕ್ಟರ್ ಕೆಸಿ ಅಣ್ಣಾದೊರೆ ಹೇಳಿದರು. ಸಚ್ಚಿದಾನಂದಪುರದಲ್ಲಿ ಗಾನಸಿರಿ ಮ್ಯೂಸಿಕಲ್ಸ್ ಮಂಗಳವಾರ ತಾಲೂಕು ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಭಾವಗೀತೆ ಸ್ಪರ್ಧಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮನಸ್ಸಿನ ಭಾವನೆ ಮೂರ್ತ ರೂಪ ತಾಳಿ ರಾಗ, ತಾಳ ಲಯಬದ್ಧವಾಗಿ ಹೊರಹೊಮ್ಮಿದಾಗ ಭಾವಗೀತೆ ಸೃಷ್ಟಿಯಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಭಾವಗೀತೆ ಸ್ಪರ್ಧೆಯಲ್ಲಿ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಅಚಲ ಪ್ರಥಮ ಬಹುಮಾನ, ಜ್ಞಾನಭಾರತಿ ಶಿಕ್ಷಣ ಸಂಸ್ಥೆಯ ಪೂರ್ಣಶ್ರೀ ಭಟ್ ದ್ವಿತೀಯ ಬಹುಮಾನ ಮತ್ತು ಜೆಸಿಸ್ ಶಾಲೆಯ ಅನ್ವಿತಾ ತೃತೀಯ ಸ್ಥಾನ ಪಡೆದಿದ್ದಾರೆ. ಶಾಲಾ ಸಮಿತಿಯ ಡಾಕ್ಟರ್ ಲಕ್ಷ್ಮೀನಾರಾಯಣ ಅಧ್ಯಕ್ಷತೆ ವಹಿಸಿದ್ದ ಎಎಸ್ಐ ಡಾಕ್ಟರ್ ಮೋಹನ್ ರಾಜಣ್ಣ, ಅಭಿನವ ಜೆಸಿಐನ ಪೂರ್ವಾಧ್ಯಕ್ಷ ಹೆಗ್ಗದ್ದೆ ಶಿವಾನಂದರಾವ್, ಮುಖ್ಯೋಪಾಧ್ಯಾಯಿನಿ ಇಂದಿರಾ ವೈದ್ಯ ಇತರರು ಇದ್ದರು. ಇಂದಿನ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ನಿಂದ ನುಡಿ ನಿತ್ಯೋತ್ಸವ ಉದ್ಘಾಟನೆ ಅಂಬೇಡ್ಕರ್ ವಸತಿ ಶಾಲೆ ಪ್ರಾಂಶುಪಾಲ ಶಂಕರಗೌಡ ಗಗನಗೌಡ್ರ ಅಧ್ಯಕ್ಷತೆ, ಕೂತಗೋಡು ಗ್ರಾಮ ಪಂಚಾಯಿತಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಕೌಸ್ತುಭ ಎಂಭಟ್, ಗೀತಗಾಯನ ಹೆಗ್ಗದ್ದೆ ಶಿವಾನಂದರಾವ್, ಶೃಂಗೇರಿ ಶಿವಣ್ಣ, ಚಂದ್ರಶೇಖರ್ ಮೆಣಸೆ, ಅಂಬಲಮನೆ ಸುಬ್ರಹ್ಮಣ್ಯ. ಸ್ಥಳ ಅಂಬೇಡ್ಕರ್ ವಸತಿ ಶಾಲೆ, ಗೋಚವಳ್ಳಿ. ಸಮಯ ಮಧ್ಯಾಹ್ನ 2:30ಕ್ಕೆ. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448884381ಕ್ಕೆ ವಾಟ್ಸಪ್ ಮಾಡಿ. ವಂದನೆಗಳು.